ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಅಸ್ಥಿಪಂಜರ ಪತ್ತೆ ಹಚ್ಚೋದಕ್ಕೆ ಶ್ವಾನ ದಳವನ್ನ ಕರ್ಕೊಂಡು ಬರಲಾಗಿದೆ. ಉತ್ಖನನದ ಜಾಗಕ್ಕೆ ಶ್ವಾನ ದಳ ಆಗಮಿಸಿದೆ. ಡಾಗ್ ಸ್ಕ್ವಾಡ್ ತಂದಿದ್ದಾರೆ. ಸಮಾಧಿ ಬಗಿತಾ ಇರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಡಾಗ್ ಸ್ಕ್ವಾಡ್ ಬಂದ್ರೆ ಈಸಿ ಆಗತ್ತೆ ಅಂತ. ಸೊ ಈಸಿ ಆಗತ್ತಾ? ಅಸ್ಥಿಪಂಜರಗಳು ಪತ್ತೆ ಆಗ್ತವಾ? ಕಾದು ನೋಡ್ಬೇಕಾಗಿದೆ. ಬೆಳಗಿನಿಂದ ಒಂದ್ ಕಡೆ ಉತ್ಖನನ ಮಾಡಿದ್ರು, ಅಲ್ಲಿ ಏನೂ ಸಿಗ್ಲಿಲ್ಲ. ಉತ್ಖನನ ಅಂದ್ರೆ ಸಿಕ್ಸಿಕಲಿ ಆಗಿರುವಂತದ್ದಲ್ಲ, ಬಹಳ ವ್ಯವಸ್ಥಿತವಾಗಿ ಇದನ್ನ ಮಾಡಬೇಕಾಗತ್ತೆ. FSL ತಜ್ಞರು, ಡಾಕ್ಟರ್ಸು, AC ಅವರು, ತಹಶೀಲ್ದಾರು, ಅಧಿಕಾರಿಗಳು ಎಲ್ಲರೂ ಸೇರಿ ಅಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದು, ಆನಂತರ ಆತ ಖುದ್ದಾಗಿ ತೋರಿಸಿರ್ತಕ್ಕಂತಹ ಜಾಗಕ್ಕೆ ಮತ್ತೆ ಆತನನ್ನ ಕರ್ಕೊಂಡು ಬಂದು, ನೋಡಪ್ಪ ಇದೇ ಜಾಗನೇನಪ್ಪ ಅಂತ ಆತನ ಹತ್ರ ಮತ್ತೆ ಮತ್ತೆ ರೀಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಅಗದಿದ್ದಾರೆ. ಪ್ಲೇಸ್ ನಂಬರ್ 1 ಅಲ್ಲಿ 4 ಅಡಿ ಅಂದ್ರೆ ಆತ ಹೇಳಿದಷ್ಟು ಅಗದಿದ್ದಾರೆ. ಆಯ್ತಪ್ಪ, ಇನ್ನು ಎಷ್ಟು ನೋಡಿ, ಇಷ್ಟಾಗಿದ್ರೆ ಸಾಕಾ ಅಂತ ಸುಮಾರು 4 ಅಡಿಗೂ ಹೆಚ್ಚು ಅಗದಿದ್ದಾರೆ. ಜೊತೆಗೆ ಒಂದ್ ಕಡೆ ಸಿಕ್ಕಿಲ್ಲ ಅಂತ ಅಲ್ಲಿ ಸುತ್ತಮುತ್ತ ಕೂಡ ಹಿಟಾಚಿ ಬಳಸಿ ಅಗದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅಲ್ಲಿ ಯಾವುದೇ ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ. ಮೋಸ್ಟ್ಲಿ ಆತ ಏನಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು, ಜಾಗಗಳನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಂತ ಈಗ ಮತ್ತೊಂದು ಜಾಗ ಆತ ಏನು ಮಾರ್ಕ್ ಮಾಡಿದ್ದಾನೆ ಇಂಥ ಕಡೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅಗೆತ ಕಾರ್ಯ ಆರಂಭ ಆಗಿದೆ. ನಾವು ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಒಟ್ಟು ಎಷ್ಟು ಜಾಗ? ನಿನ್ನೆ 13 ಅಂತ ಮಾರ್ಕ್ ಮಾಡಿದ್ದು ಕಾಣ್ತಾ ಇತ್ತು. ಒಟ್ಟು ಎಷ್ಟು ಜಾಗಗಳನ್ನ ಮಾರ್ಕ್ ಮಾಡಿದ್ದಾರೆ? ಈಗ 2ನೇ ಜಾಗದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದೀವಿ, ನೇತ್ರಾವತಿ ಸ್ನಾನ ಘಟ್ಟದ ಬಳಿ ಆತ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋದ್ರೆ 1ನೇ ಜಾಗದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ. 2ನೇ ಜಾಗದಲ್ಲಿ ಏನಾಗತ್ತೆ ನೋಡ್ಬೇಕಾಗಿದೆ. ಬಹಳ ವ್ಯವಸ್ಥಿತವಾಗಿ SIT ಈ ಇಡೀ ತನಿಖೆಯನ್ನ ಮಾಡ್ತಾ ಇದೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಅನುಚೇತ್ ಅವರು ಅಲ್ಲೇ ಸ್ಥಳದಲ್ಲಿದ್ದಾರೆ, ದಯಾಮ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲ ದಕ್ಷ ಅಧಿಕಾರಿಗಳು ಯಾವುದೇ ಅನುಮಾನಕ್ಕೆ ಎಡೆ ಮಾಡಿಕೊಡದಂತೆ ಇಡೀ ಪ್ರಕ್ರಿಯೆಯನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಾ ಈ ಒಂದು ಪ್ರಕ್ರಿಯೆಯನ್ನ ಜರುಗಿಸ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಮಾರುತಿ. ಈ ನಿನ್ನೆ ನೋಡಿದ್ರೆ 13 ಸ್ಥಳಗಳನ್ನ ಮಾರ್ಕ್ ಮಾಡಿದ್ರು. ಈಗಲೂ ಅದೇ 13 ಸ್ಥಳಗಳ ಅಥವಾ ಆತ ಏನಾದ್ರೂ ಬೇರೆ ಸ್ಥಳ ಏನಾದ್ರೂ ಹೇಳ್ತಾ ಇದ್ದಾನ ಮತ್ತೆ? ಸೊ ಆ ಎಲ್ಲ 13 ಸ್ಥಳಗಳಲ್ಲಿ ಯಾವ ರೀತಿನಲ್ಲಿ ಅಗೆತ ಅಂದ್ರೆ ಈಗ ಅಲ್ಲಿ ಸೆಕ್ಯೂರಿಟಿ ಹಾಕಿದಾರಾ? ಆಮೇಲೆ 2ನೇ ಪಾಯಿಂಟ್ ಆತ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಿದೆ? ಅಲ್ಲಿ ಅಗೆತ ಆರಂಭ ಆಗಿದೆಯಾ? ಡೀಟೇಲ್ಸ್ ಕೊಡಿ. ಲಕ್ಷ್ಮಿ, ಸಾಲು ಜಾಗ ಅಂದ್ರೆ ಈ ಒಂದು ದಟ್ಟಾರಣ್ಯ ಏನಿದೆ, ಇಲ್ಲಿ ಸಾಲು ಜಾಗಗಳಲ್ಲಿ ಒಂದಿಷ್ಟು ಜಾಗಗಳನ್ನ ಗುರುತು ಮಾಡಿರ್ತಾರೆ. 1 2 3 4 5 6 7 8 ಅಂತ 8 ನಂಬರ್ಗಳನ್ನ ಈ ಒಂದು ಏನು ಜಾಗ ಇದೆ ಈ ಜಾಗದಲ್ಲಿ ಮಾಡಿರ್ತಾನೆ. ಅದೇ ಜಾಗದಲ್ಲಿ ನಾನು ಹೂತಾಕಿದ್ದೀನಿ. 1ನೇ ಜಾಗ ಇದೀಗ ಫೇಲ್ ಆಗಿರುವಂತದ್ದು, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕಳೆಬರ ಸಿಕ್ಕಿಲ್ಲ ಈಗಲ್ಲಿ. ಹೀಗಾಗಿ ಆ ಮುಸುಕುದಾರಿ 2ನೇ ಜಾಗವನ್ನು ತೋರಿಸ್ತಾ ಇದ್ದಾನೆ. 1ನೇ ಜಾಗದಲ್ಲಿ ಸಿಕ್ಕಿಲ್ಲ, ಅಲ್ಲಿ ಮಳೆ ನೀರು ಬಂತು, ಒಂದ್ ಕಡೆ ನದಿಯಿಂದ ನೀರು ಬರ್ತಾ ಇದೆ, ಹೀಗಾಗಿ ಅಲ್ಲಿ ಕೆಲಸ ಆಗಿಲ್ಲ. 2ನೇ ಜಾಗವನ್ನು ತೋರಿಸಿ. ಇಲ್ಲಿ ಸರ್ ನನಗೆ ಕನ್ಫ್ಯೂಸ್ ಆಗಿರ್ಬೋದು, ಈ ಜಾಗ ಬಿಡಿ, ಈ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅನ್ನೋ ಮಾತುಗಳನ್ನು ಕೂಡ ಈಗ ಅವನು ಹೇಳ್ತಾ ಇರುವಂತದ್ದು. ಸದ್ಯ ಅಧಿಕಾರಿಗಳು ಸಾಕಷ್ಟು ಡ್ರಿಲ್ ಅಂದ್ರೆ ಒಂದು ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣ ಆಗಿರ್ಬೋದು, ಬರೆದುಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಒಟ್ಟಾರೆ ತನಿಖೆಯನ್ನ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಪ್ರಥಮ ಜಾಗ 1 ಆಗಿತ್ತು, ಆ 1ನೇ ಜಾಗ ಈಗ ಫೇಲ್ ಆಗಿರುವಂತದ್ದು. 2ನೇ ಜಾಗವನ್ನು ತೋರಿಸಿ ಸರ್ ಇಲ್ಲಿ ಆಗ್ಯಾನ, ಒಂದ್ ವೇಳೆ ನಾನು ಮರ್ತಿರಬಹುದು, 2ನೇ ಜಾಗದಲ್ಲಿ ಆಗ್ಯಾನ ಅಂತಕ್ಕಂಥ ಮಾತನ್ನ ಈಗ ಮುಸುಕುದಾರಿ ಅಧಿಕಾರಿಗಳು ತಿಳಿಸಿದ್ದಾನೆ. ಈಗ 1ನೇದನ್ನ ಬಿಟ್ಟು 2ನೇ ಜಾಗವನ್ನು ಅಗಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಮಳೆ ಬರ್ತಿರುವಂತದ್ದು, ಜೊತೆಗೆ ನದಿ ನೀರು ಕೂಡ ಆ ತಗ್ಗುಗುಂಡೆ ಅಂದ್ರೆ ಅಗಿತಿರುವಂತಹ ಜಾಗದಲ್ಲಿ ಮಳೆ ನೀರು ಬರ್ತಾ ಇರೋದ್ರಿಂದ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಮತ್ತೆ ಬೇರೆ ಜಾಗವನ್ನು ಅಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಒಂದು ಸತ್ಯ, ಯಾವುದೇ ತರಹದ 3ನೇ ವ್ಯಕ್ತಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಕೇವಲ ಅಧಿಕಾರಿಗಳನ್ನ ಹೊರತುಪಡಿಸಿದ್ರೆ ಯಾವೊಬ್ಬ ವ್ಯಕ್ತಿಗೂ ಅಲ್ಲಿ ಅಧಿಕಾರ ಇಲ್ಲ ಒಳಗಡೆ ಹೋಗ್ಲಿಕ್ಕೆ. ಅಧಿಕಾರಿಗಳಾಗಿರ್ಬೋದು, PWD ಅಧಿಕಾರಿಗಳಾಗಿರ್ಬೋದು, ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಅಧಿಕಾರಿಗಳನ್ನ, ಅದು ಪ್ರಥಮ ವರ್ಗದಲ್ಲಿರುವ ಅಧಿಕಾರಿಗಳನ್ನು ಮಾತ್ರ ಈಗ ಅಲ್ಲಿ ಅಗಿತಿರುವ ಜಾಗದಲ್ಲಿ ಬಿಟ್ಟಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ. ನಾನು ಮತ್ತೆ ತೋರಿಸೋ ವ್ಯವಸ್ಥೆ ಮಾಡ್ತೀನಿ. ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಡಾಗ್ ಸ್ಕ್ವಾಡ್ ಕೂಡ ಬಂದಿರುವಂತದ್ದು. ಒಂದಲ್ಲ ಒಂದು ಪ್ರಯೋಗ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಕಳೆ ಬರ ಸಿಗಬೇಕು, ಇದ್ದಿದ್ರೆ ಇಲ್ಲವಾದಲ್ಲಿ ಮುಸುಕುದಾರಿ ತಪ್ಪಿತಸ್ಥನಾಗ್ತಾನೆ. ಒಂದಿಷ್ಟು ಆರೋಪಗಳು, ಸುಮಾರು ಕೋಟ್ಯಾಂತರ ಜನರ ನಂಬಿಕೆಗೆ ಈಗ ಅವನು ಈತ ಕೊಳ್ಳೆ ಇಟ್ಟಿರುವಂತದ್ದು, ಕಂಪ್ಲೇಂಟ್ ಮಾಡಿರುವಂತಹದ್ದು.
ಅನ್ನೋ ಮಾತು ಜನರು ಹೇಳ್ತಿರೋಂಥದ್ದು ನಾವಲ್ಲ, ಜನರೇ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗಿದೆ, ಸಾಕಷ್ಟು ನೋವಿದೆ, ಸಂಕಷ್ಟ ಆಗ್ತಾ ಇದೆ. ನಾವು ಮಕ್ಕಳನ್ನ ಬೇಡ್ಕೊಂಡು ಇಲ್ಲಿ ಬಂದು ಬೇಡ್ಕೊಂಡ ಮೇಲೆ ಮಕ್ಕಳಾಗಿದ್ದು ನಮಗೆ. ಈ ಗ್ರಾಮದ ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ನಾವು ಏನೇ ಆದರೂ ಮಂಜುನಾಥನ ಮೇಲೆ ಆಣೆ ಹಾಕಲ್ಲ, ಅಷ್ಟೊಂದು ಭಕ್ತಿ ಭಯ ಇದೆ. ಅದಕ್ಕೆ ಇದೀಗ ನಂಬಿಕೆಗೆ ಚ್ಯುತಿ ಬಂದಿದೆ. ಅದು ಕಳೆ ಬರಹ ಬೇಕು, ಸಿಗಬೇಕು. ಇಲ್ಲವಾದಲ್ಲಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಸಿಕ್ಕರೆ ತಪ್ಪಿಸರಿಗೆ ಆಗ್ಬೇಕು, ಸಿಗದೆ ಇದ್ರೆ ಮುಸುಕುದಾರಿ ಏನು ಕಂಪ್ಲೇಂಟ್ ಮಾಡಿದ್ದಾನೆ, ದೂರದರಾಗಿದ್ದಾನೆ ಅವ್ರಿಗಾಗಬೇಕು. ಒಂದಿಷ್ಟು ಜನರ ಮಾತನಾಡ್ತಿರೋ ಬಾಯಿಗಳಿಗೆ ಮುಚ್ಚುವಂತ ಕೆಲಸ ಆಗಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಜನರು ಮಾತನಾಡ್ತಿರುವಂತದ್ದು. ಸರಿಸುಮಾರು 7 ಗಂಟೆಗಳಿಂದ ನಿರಂತರವಾಗಿ ಅಧಿಕಾರಿಗಳು ಏನು ಆ ಶವ ಸಿಗುತ್ತೆ ಅಥವಾ ಪಳೆಯುಳಿಕೆಗಳು ಸಿಗ್ತವೆ ಅಥವಾ ಕಳೆಬರ ಸಿಗುತ್ತೆ ಅನ್ನೋ ವ್ಯವಸ್ಥೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇರುವಂತದ್ದು. ಮಳೆ ಬಂತು, ಊಟದ ಸಮಯ ಆಯಿತು, ಊಟ ಸಮಯ ಆಗಿ ಮತ್ತೆ ಮಳೆ ಬಂತು. ಹೀಗಾಗಿ ಒಂದಲ್ಲ ಒಂದು ಪ್ರಕ್ರಿಯೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಜನರು ಕೂಡ ಸಾಕಷ್ಟು ಜನರು ಹಾಗೆ ಊಟದ ಸಮಯ ಬಂದಾಗಲೂ ಕೂಡ ಇಲ್ಲೇ ನಿಂತ್ಕೊಂಡು ಏನಾಗುತ್ತೆ ಹಾಗಾದ್ರೆ ಸಿಗುತ್ತಾ ಏನಾದ್ರು ಕಳೆಬರಗಳು ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಎಲ್ಲವನ್ನ ರೆಕಾರ್ಡ್ ಮಾಡೋದ್ರ ಮುಖಾಂತರ ಅಧಿಕಾರಿಗಳು ಎಲ್ಲವನ್ನ ಮುಂದೆ SIT ಹಿರಿಯ ಅಧಿಕಾರಿಗಳು ಅವರ ಹಿರಿಯ DIG ಐಜಿಗಳಿಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಆ ಮಾಹಿತಿ ಕೊಡ್ಲಿಕ್ಕಾದ್ರೂ ಒಂದಿಷ್ಟು ವಿಡಿಯೋ ರೆಕಾರ್ಡ್ಗಳು ಬೇಕಾಗ್ತವೆ, ಒಂದಿಷ್ಟು ಬರೆದುಕೊಂಡ ವ್ಯವಸ್ಥೆಗಳು ಬೇಕಾಗ್ತವೆ. ಆದ ಜಾಗದ ಸಂಪೂರ್ಣ ಚಿತ್ರೀಕರಣ ಆಗ್ತಾ ಇರುವಂತದ್ದು, ಜೊತೆಗೆ ಬರೆದುಕೊಳ್ತಿರುವಂತಹದ್ದು, ಅವ್ರಿಗೆ ಏನೆಲ್ಲ ಮಾಡಿದ್ರೆ ಬೇಗ ಈಸಿಯಾಗಿ ಕೆಲಸ ಆಗುತ್ತೆ ಅದೆಲ್ಲವನ್ನ ಮಾಡ್ಲಿಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಜನರು ಕೂಡ ಬಿಟ್ಟು ಬಿಡದೆ ಏನಾಗುತ್ತೋ ಅನ್ನುವ ಕುತೂಹಲದಲ್ಲಿ ಜನರು ಇಟ್ಕೊಂಡಿದ್ದಾರೆ. ಮಾತನಾಡ್ಲಿಕ್ಕೆ ಮಾತ್ರ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಒಂದಿಷ್ಟು ವ್ಯವಸ್ಥೆಯಲ್ಲಿ ನಿಂತ್ಕೊಂಡು ನೋಡ್ತಿರುವಂತದ್ದು. ಮತ್ತದೆ ಜನ ನೋಡ್ತಿರುವ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಏನು ಬ್ಯಾರಿಕೇಡ್ ಅಂದ್ರೆ ಯಾರು ಹೋಗದಂಗೆ ಮಾಡಿದ್ರು. ಈಗ ಇಟಾಚಿಯನ್ನ ಕೆಲಸ ಮಾಡ್ತಿದೆ. 1ನೇ ಜಾಗ ಆಗಿರ್ಬೋದು, 2ನೇ ಜಾಗದಲ್ಲಿ ಅಗಿತಾ ಇರ್ಬೋದು. ಈಗ ಸದ್ಯಕ್ಕೆ ಇಟಾಚಿಯಿಂದ ಈಗ ಅಧಿಕಾರಿಗಳು ಜಾಗವನ್ನು ಅಗಿಲಿಕ್ಕೆ ಮುಂದಾಗಿದ್ದಾರೆ. ರೈತರು ಅಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು ನಿಂತ್ಕೊಂಡಿರುವಂತದ್ದು. ಅಲ್ಲೊಂದು ಅಂದ್ರೆ ಯಾರು ಬರದೇ ಇರೋ ಹಾಗೆ ಒಂದಿಷ್ಟು ಪ್ಲಸ್ ವೈರ್ಗಳನ್ನು ಹಾಕಿದ್ದಾರೆ. ಕೆಂಪು ಮತ್ತು ಬಿಳಿ ಬಣ್ಣದ ಪ್ಲಸ್ ವೈರ್ಸ್ ಅದು. ಆ ಪ್ಲಸ್ ವೈರ್ಸ್ ಅನ್ನು ಹಾಕಿದ ನಂತರ ಅಲ್ಲಿ ಯಾರು ಬರುವ ಹಾಗಿಲ್ಲ, ಅಥವಾ ಅಲ್ಲಿ ಯಾರು ಅಧಿಕಾರಿಗಳಾಗಿದ್ರು ಕೂಡ ಅದನ್ನು ದಾಟಬಾರದು ಅನ್ನೋ ವ್ಯವಸ್ಥೆಯಲ್ಲಿ ಒಂದಿಷ್ಟು ಜೂಮಕ್ ತೋರಿಸ್ತಾರೆ ಶಂಕರ್ ನೋಡ್ತಿರೋ ದೃಶ್ಯದಲ್ಲಿ. ಇಲ್ಲ ಹೇಗೆ ಇಲ್ಲಿ ತೆಗೆದು ಹೊಡೆದ್ವಿ, ಇಲ್ಲಿ ನೀರು ಬಂತು, ಇಲ್ಲಿ ಮತ್ತೊಂದಿಷ್ಟು ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ತೆಗಿಲಿಕ್ಕೆ ಆಗ್ತಾ ಇಲ್ಲ. 6 ಮತ್ತು 6 ಸೈಜಿನ 2 ಗುಂಡಿಗಳನ್ನ ಈಗ 2ನೇ ಗುಂಡಿಗೆ ಕೈ ಹಾಕಿದ್ರೆ ಅಧಿಕಾರಿಗಳು. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಟಾಚಿ ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೆನ್ಗಳಿಂದ ಆಗುವಂತ ಕೆಲಸ ಇದಲ್ಲ, ಇದು ಮನುಷ್ಯರಿಂದ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಿರಂತರವಾದ ಮಳೆ ಬರ್ತಾ ಇರೋದ್ರಿಂದ ಭೂಮಿ ಸಂಪೂರ್ಣವಾಗಿ ಹಸಿಯಾಗಿದೆ. ಅದರಲ್ಲೂ ಕೂಡ ಆ ಏನು ನೆಲದಿಂದ 10 ಅಡಿಯಿಂದ ನಂತರ ಮರಗಳು ಬೆಳೆದಿರುವಂತದ್ದು. ಅಲ್ಲ, ಗುಡ್ಡ ಇದೆ, ನೆಲದಿಂದ 10 ಅಡಿ ನಂತರ ಮರಗಳು ಬೆಳೆದಿರೋದು. ಹೀಗಾಗಿ ಅಲ್ಲಿ ಹೂತು ಹಾಕಿದೆ ಅನ್ನೋದ್ರಿಂದ ಸಾಕಷ್ಟು ಕುತೂಹಲಕಾರಿಯಾಗಿರುವಂತಹದ್ದು. ಜನರು ಕೂಡ ಬಿಟ್ಟು ಬಿಡದೆ ಆ ಒಂದು ಇನ್ನು ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಅಸ್ಥಿಪಂಜರ ಪತ್ತೆ ಹಚ್ಚೋದಕ್ಕೆ ಶ್ವಾನದಳವನ್ನ ಕರ್ಕೊಂಡು ಬರಲಾಗಿದೆ. ಖನನದ ಜಾಗಕ್ಕೆ ಶ್ವಾನದಳ ಆಗಮಿಸಿದೆ. ಡಾಗ್ ಸ್ಕ್ವಾಡ್ ತಂದಿದ್ದಾರೆ. ಸಮಾಧಿ ಬಗಿತಾ ಇರೋ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಡಾಗ್ ಸ್ಕ್ವಾಡ್ ಬಂದ್ರೆ ಈಸಿ ಆಗತ್ತೆ ಅಂತ. ಸೊ ಈಸಿ ಆಗತ್ತಾ? ಅಸ್ಥಿಪಂಜರಗಳು ಪತ್ತೆ ಆಗ್ತವಾ? ಕಾದು ನೋಡ್ಬೇಕಾಗಿದೆ. ಬೆಳಗಿನಿಂದ ಒಂದ್ ಕಡೆ ಉತ್ಖನನ ಮಾಡಿದ್ರು, ಅಲ್ಲಿ ಏನೂ ಸಿಗ್ಲಿಲ್ಲ. ಉತ್ಖನನ ಅಂದ್ರೆ ಸಿಕ್ಸಿಕಲ್ಲಿ ಅಗಿಯುವಂತದ್ದಲ್ಲ, ಬಹಳ ವ್ಯವಸ್ಥಿತವಾಗಿ ಇದನ್ನ ಮಾಡಬೇಕಾಗತ್ತೆ. FSL ತಜ್ಞರು, ಡಾಕ್ಟರ್ಸು, AC ಅವರು, ತಹಶೀಲ್ದಾರು, ಅಧಿಕಾರಿಗಳು ಎಲ್ಲರೂ ಸೇರಿ ಅಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದು, ಆನಂತರ ಆತ ಖುದ್ದಾಗಿ ತೋರಿಸಿರ್ತಕ್ಕಂತಹ ಜಾಗಕ್ಕೆ ಮತ್ತೆ ಆತನನ್ನ ಕರ್ಕೊಂಡು ಬಂದು, ನೋಡಪ್ಪ ಇದೇ ಜಾಗನೇನಪ್ಪ ಅಂತ ಆತನ ಹತ್ರ ಮತ್ತೆ ರೀಕನ್ಫರ್ಮ್ ಮಾಡಿಕೊಂಡು ಅಲ್ಲಿ ಅಗದಿದ್ದಾರೆ. ಪ್ಲೇಸ್ ನಂಬರ್ 1 ಅಲ್ಲಿ 4 ಅಡಿ ಅಂದ್ರೆ ಆತ ಹೇಳಿದಷ್ಟು ಅಗದಿದ್ದಾರೆ. ಆಯ್ತಪ್ಪ, ಇನ್ನು ಎಷ್ಟು ನೋಡಿ, ಇಷ್ಟಾಗಿದ್ರೆ ಸಾಕಾ ಅಂತ ಸುಮಾರು 4 ಅಡಿಗೂ ಹೆಚ್ಚು ಅಗದಿದ್ದಾರೆ. ಜೊತೆಗೆ ಒಂದ್ ಕಡೆ ಸಿಕ್ಕಿಲ್ಲ ಅಂತ ಅಲ್ಲಿ ಸುತ್ತಮುತ್ತ ಕೂಡ ಹಿಟಾಚಿ ಬಳಸಿ ಅಗದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಅಲ್ಲಿ ಯಾವುದೇ ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ. ಮೋಸ್ಟ್ಲಿ ಆತ ಏನಾದ್ರೂ ಕನ್ಫ್ಯೂಸ್